ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಯಾವಾಗಲಾದರೂ ತುಂಬ ಹಸಿವಾಗಿದೆಯಾ? ಆಗ ನಿಮ್ಮ ಹೊಟ್ಟೆ ಕೋಪ ಮಾಡಿಕೊಂಡಿದೆ ಅಂತ ನಿಮ್ಗನ್ಸಿದ್ಯಾ? ಹಸಿವಿಂದ ಏನಾಯಿತು, ಕೋಪ ಯಾಕೆ, ಯಾರಿಗೆ ಬಂತು ಅಂತ ಟೈಮ್ ವೇಸ್ಟ್ ಮಾಡದೆ ಒಂದು ಪುಟ್ಟ ಕತೆ ಕೇಳೋಣ ಬನ್ನಿ. ಒಮ್ಮೆ ದೇಹದ ಎಲ್ಲ ಅಂಗಗಳು ಸೇರಿಕೊಂಡು ಜಗಳ ಶುರು ಮಾಡಿದ್ವು. ಕೈ, ಕಾಲು, ಕಣ್ಣು, ಬಾಯಿ ಎಲ್ಲರೂ ಈ ರೀತಿ ಹೇಳಕ್ಕೆ ಶುರು ಮಾಡಿದ್ವು. ನಾವು ದಿನಾನೂ ದುಡಿತೀವಿ, ಹೊಟ್ಟೆ ಮಾತ್ರ ಸುಮ್ಮನೆ ಕುಳಿತುಕೊಂಡು ಆಹಾರ ತಿನ್ನುತ್ತೆ. ನಾವು ದುಡ್ದಿದ್ದನ್ನು ಹೊಟ್ಟೆ ತಿನ್ನುತ್ತೆ, ಇದು ಅನ್ಯಾಯ ಅಂತ ಹೇಳಿ ಕೋಪದಿಂದ ಇನ್ಮುಂದೆ ಹೊಟ್ಟೆಗೆ ಆಹಾರ ಕೊಡೋದಿಲ್ಲ, ನೋಡೋಣ ಅದು ಹೇಗೆ ಬದುಕುತ್ತೆ ಅಂತ ನಿರ್ಧಾರ ಮಾಡಿದ್ರು. ಕೆಲವು ದಿನಗಳು ಹೀಗೆ ಕಳೆದ್ವು. ಹೊಟ್ಟೆಗೆ ಆಹಾರ ಸಿಗದೆ ಅದು ದುರ್ಬಲವಾಗತೊಡಗ್ತು. ಅದೇ ಸಮಯದಲ್ಲಿ ಕೈಕಾಲು ಬಲ ಕಳೆದುಕೊಂಡ್ವು. ಕಾಲುಗಳು ನಿಲ್ಲಲಾಗದೆ ಬಿದ್ದವು. ಕಣ್ಣುಗಳು ಸ್ಪಷ್ಟವಾಗಿ ಕಾಣಲಿಲ್ಲ. ಬಾಯಿಗೆ ಮಾತನಾಡಲು ಶಕ್ತಿ ಇರಲಿಲ್ಲ. ಆಗ ಎಲ್ಲ ಅಂಗಗಳಿಗೂ ಅರಿವಾಯಿತು, ಹೊಟ್ಟೆಗೆ ಆಹಾರ ಕೊಟ್ಟರೆ ಅದು ಅದನ್ನು ಶಕ್ತಿಯಾಗಿ ಬದಲಿಸಿ ನಮಗೆ ಹಂಚುತ್ತದೆ. ಹೊಟ್ಟೆ ಸುಮ್ಮನೆ ಕುಳಿತಿರುವ ಸೋಮಾರಿಯಲ್ಲ, ಅದು ನಮ್ಮ ಬದುಕಿನ ಕೇಂದ್ರವಾಗಿದೆ ಎಂದು ಅರ್ಥ ಮಾಡಿಕೊಂಡವು. ಎಲ್ಲರೂ ತಮ್ಮ ತಪ್ಪು ಅರಿತು ಹೊಟ್ಟೆಗೆ ಆಹಾರ ನೀಡಿ ಒಗ್ಗಟ್ಟಾಗಿ ಕೆಲಸ ಮಾಡತೊಡಗಿದರು. ಪ್ರತಿಯೊಬ್ಬರ ಕೆಲಸಕ್ಕೂ ಮಹತ್ವವಿದೆ. ಯಾರನ್ನೂ ಅಲ್ಪ ಎಂದು ಭಾವಿಸಬಾರದು. ಏಕತೆ ಮತ್ತು ಪರಸ್ಪರ ಸಹಕಾರದಿಂದ ಮಾತ್ರ ಬದುಕು ಸುಗಮವಾಗುತ್ತದೆ. ಈ ಕತೆ ಕೇವಲ ದೇಹದ ಅಂಗಗಳ ಬಗ್ಗೆ ಅಲ್ಲ, ಅದು ಸಮಾಜದ ಸಹಕಾರವನ್ನು ಸೂಚಿಸುತ್ತದೆ. ಯಾವುದೇ ಕುಟುಂಬ, ಶಾಲೆ ಅಥವಾ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರವಿದೆ. ಒಬ್ಬರ ಕೆಲಸವನ್ನು ತಾತ್ಸಾರ ಮಾಡಿದರೆ ಸಂಪೂರ್ಣ ವ್ಯವಸ್ಥೆಯೇ ದುರ್ಬಲವಾಗುತ್ತದೆ. ಕೈ ಕಷ್ಟಪಟ್ಟು ಕೆಲಸ ಮಾಡುತ್ತದೆ, ಕಾಲು ನಿಂತು ನಡು ತಿರುಗುತ್ತಿದೆ. ಬಾಯಲ್ಲಿದೆ ಮಾತಿನ ಸರಮಾಲೆ, ಕಣ್ಣಲ್ಲಿದೆ ಬೆಳಕಿನ ದೀಪಮಾಲೆ. ಹೃದಯವೇ ಜೀವದ ಮೂರ್ತಿ, ಕಿವಿ ಕೇಳುತ್ತಿದೆ ಶಬ್ದ ಸ್ಫೂರ್ತಿ. ಮೌನದಿ ಕುಳಿತ ಹೊಟ್ಟೆಯ ಕೀರ್ತಿ, ಅದುವೇ ದೇಹಕ್ಕೆ ಕೊಡುತ್ತಿದೆ ಶಕ್ತಿ. ಪ್ರತಿಯೊಂದು ಕೆಲಸವೂ ದೇವರ ಸೃಷ್ಟಿ. ಮೌನದ ಹೊಟ್ಟೆ ಹೇಳಿತು ಪಾಠ, ಪ್ರತಿಯೊಬ್ಬರ ಕೆಲಸವೂ ಶ್ರೇಷ್ಠ. ಸಣ್ಣ ಕೆಲಸದಲ್ಲೂ ಉಂಟು ದೊಡ್ಡ ಪಾಠ, ಪ್ರತಿಯೊಬ್ಬರ ಶ್ರಮವೂ ಇಲ್ಲಿ ಬೆಳಕಿನಂತೆ ಸ್ಪಷ್ಟ.